ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವರು ಕಲಾವಿದರು ಕೇವಲ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ, ಅವರು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಳ್ತಾರೆ. ಕಾಲ ಎಷ್ಟೇ ಮುಂದೆ ಸಾಗಿದ್ರೂ ಅವರ ನಗು, ಅವರ ಮಾತು, ಅವರ ವ್ಯಕ್ತಿತ್ವ ನಮ್ಮ ನೆನಪಿನ ಪುಟಗಳಲ್ಲಿ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಅಂತಹ ಅಪರೂಪದ ಕಲಾವಿದರಲ್ಲಿ ಒಬ್ಬರು ನಿಮ್ಮೆಲ್ಲರ ನೆಚ್ಚಿನ ದ್ವಾರಕೀಶ್ ಅವರು. ಇವತ್ತಿನ ನಮ್ಮ ವಿಡಿಯೋ ದ್ವಾರಕೀಶ್ ಅವರ ಮೇಲೆ ಆಗಿರುತ್ತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹಾಸ್ಯದ ಚಕ್ರವರ್ತಿ, ಕನ್ನಡದ ಕಿರಿ ಪ್ರಿನ್ಸ್ ಎಂದು ಅಜರಾಮರರಾದ ದ್ವಾರಕೀಶ್ ಅವರು ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರು ನೀಡಿದ ನೆನಪುಗಳು, ಅವರು ಕಟ್ಟಿದ ಸಿನಿ ಸಾಮ್ರಾಜ್ಯ ಮತ್ತು ಅವರು ಮೂಡಿಸಿದ ಅಸಂಖ್ಯಾತ ನಗುಗಳು ಯಾವತ್ತೂ ಮರೆಯಾಗುವುದಿಲ್ಲ. ಅವರ ಬಾಲ್ಯ ಮತ್ತು ಕನಸುಗಳನ್ನು ನೋಡೋದಾದರೆ 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸ್ತಾರೆ ದ್ವಾರಕೀಶ್ ಅವರು. ಚಿಕ್ಕ ವಯಸ್ಸಿನಿಂದಲೇ ನಟನೆ ಮತ್ತು ಕಲೆಗಳತ್ತ ಅಪಾರ ಆಸಕ್ತಿ. ಅವರ ಕುಟುಂಬದಲ್ಲಿ ಸಿನಿಮಾ ಹಿನ್ನೆಲೆ ಇರಲಿಲ್ಲ, ಆದರೆ ಮನಸ್ಸಿನಲ್ಲಿದ್ದ ಕನಸು ಮಾತ್ರ ದೊಡ್ಡದಾಗಿತ್ತು. ಸಾಮಾನ್ಯ ಕುಟುಂಬದಿಂದ ಬಂದ ಯುವಕನೊಬ್ಬ ಒಂದು ದಿನ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಆದರೆ ಅದೇ ಜೀವನದ ವಿಶೇಷತೆ. ಕನಸುಗಳು ನಿಜವಾದಾಗ ಇತಿಹಾಸ ನಿರ್ಮಾಣವಾಗುತ್ತದೆ. ಇವರ ಚಿತ್ರರಂಗದ ಪ್ರವೇಶವನ್ನು ನೋಡೋದಾದರೆ 1960ರ ದಶಕದಲ್ಲಿ ಚಿತ್ರರಂಗದತ್ತ ಹೆಜ್ಜೆ ಇಟ್ಟರು. ಅನೇಕ ಕಷ್ಟಗಳು, ಅನೇಕ ನಿರಾಕರಣೆಗಳು, ಆದರೂ ಅವರು ಹಿಂದೆ ಸರಿಯಲಿಲ್ಲ. ಅವರ ಎತ್ತರ ಚಿಕ್ಕದಿತ್ತು, ಆದರೆ ಆತ್ಮವಿಶ್ವಾಸ ಮಾತ್ರ ಹಿಮಾಲಯದಷ್ಟು ದೊಡ್ಡದಿತ್ತು. ಈ ಕಾರಣಕ್ಕಾಗಿಯೇ ಅಭಿಮಾನಿಗಳು ಪ್ರೀತಿಯಿಂದ ಅವರಿಗೆ ಕಿರಿ ದ್ವಾರಕೀಶ್ ಎಂಬ ಬಿರುದನ್ನು ನೀಡಿದ್ದರು. ಸ್ವಲ್ಪ ಪಾತ್ರಗಳಿಂದ ಆರಂಭವಾದ ಅವರ ಪಯಣ ನಂತರ ಕನ್ನಡ ಚಿತ್ರರಂಗದ ಅವಿಭಾಜ್ಯ ಭಾಗವಾಯಿತು. ಹಾಸ್ಯದ ಹೊಸ ಅಧ್ಯಾಯ. ಆ ಕಾಲದಲ್ಲಿ ಹಾಸ್ಯ ಎಂದರೆ ಬೇರೆ ರೀತಿ ಇತ್ತು, ಆದರೆ ದ್ವಾರಕೀಶ್ ತಮ್ಮದೇ ಆದ ವೈಶಿಷ್ಟ್ಯವನ್ನು ಸೃಷ್ಟಿಸಿದರು. ಅವರ ನಗು, ಅವರ ಮುಖಭಾವಗಳು, ಅವರ ಸಂಭಾಷಣೆಯ ಸಮಯ ಪ್ರಜ್ಞೆ ಎಲ್ಲವೂ ವಿಭಿನ್ನವಾಗಿತ್ತು. ಅವರು ತೆರೆಗೆ ಬಂದರೆ ಸಾಕು, ಪ್ರೇಕ್ಷಕರ ಮುಖದಲ್ಲಿ ನಗು ಮೂಡುತ್ತಿತ್ತು. ನೂರಾರು ಸಿನಿಮಾಗಳಲ್ಲಿ ಅವರು ಹಾಸ್ಯದ ಅಚ್ಚಳಿಯದ ಗುರುತು ಮೂಡಿಸಿದ್ದರು. ರಾಜ್ಕುಮಾರ್ ಅವರ ಜೊತೆಗಿನ ಅಪ್ರತಿಮ ಜೋಡಿ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಅವರ ಜೋಡಿ ಎಂದರೆ ವಿಶೇಷ. ಅನೇಕ ಸಿನಿಮಾಗಳಲ್ಲಿ ಇವರಿಬ್ಬರ ಸಂಯೋಜನೆ ಅದ್ಭುತ ಯಶಸ್ಸು ಕಂಡಿತ್ತು. ರಾಜ್ಕುಮಾರ್ ಅವರ ಗಂಭೀರತೆ ಮತ್ತು ದ್ವಾರಕೀಶ್ ಅವರ ಹಾಸ್ಯ, ಈ ಎರಡು ಶಕ್ತಿಗಳು ಒಟ್ಟಿಗೆ ಬಂದಾಗ ಪ್ರೇಕ್ಷಕರಿಗೆ ದೊರೆಯುತ್ತಿತ್ತು ಸಂಪೂರ್ಣ ಮನರಂಜನೆ. ಇಂದಿಗೂ ಆ ದೃಶ್ಯಗಳನ್ನು ನೆನೆಸಿಕೊಂಡರೆ ಮುಖದಲ್ಲಿ ನಗು ಮೂಡುತ್ತದೆ. ನಿರ್ಮಾಪಕರಾಗಿ ಸಾಹಸ. ದ್ವಾರಕೀಶ್ ಕೇವಲ ನಟರಾಗಿಯೇ ಉಳಿಯಲಿಲ್ಲ, ಅವರು ನಿರ್ಮಾಪಕರಾಗಿಯೂ ಹೊಸ ಇತಿಹಾಸ ಬರೆದರು. ಅನೇಕರಿಗೆ ಅಸಾಧ್ಯ ಎನಿಸಿದ ಕೆಲಸಗಳನ್ನು ಅವರು ಸಾಧಿಸಿದರು. ಅವರ ನಿರ್ಮಾಣ ಸಂಸ್ಥೆ ದ್ವಾರಕೀಶ್ ಚಿತ್ರ ಕನ್ನಡ ಚಿತ್ರರಂಗದ ಪ್ರತಿಷ್ಠಿತ ಬ್ಯಾನರ್ ಆಗಿ ಬೆಳೆಯಿತು. ಅವರು ನಿರ್ಮಿಸಿದ ಅನೇಕ ಸಿನಿಮಾಗಳು ಇತಿಹಾಸ ನಿರ್ಮಿಸಿದವು. ಸಿಂಹದ ಮರಿ ಸೈನ್ಯ ಮತ್ತು ಹೊಸ ಪ್ರಯೋಗಗಳು. 1970-80ರ ದಶಕದಲ್ಲಿ ದ್ವಾರಕೀಶ್ ಮಾಡಿದ ಪ್ರಯೋಗಗಳು ಅಪಾರ. ಸಿನಿಮಾ ಅಂದರೆ ಕೇವಲ ಹಣ ಗಳಿಸುವ ಸಾಧನವಲ್ಲ, ಅದು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ಕಲೆ ಎಂದು ಅವರು ನಂಬಿದ್ದರು. ಅವರ ಪ್ರತಿಯೊಂದು ಯೋಜನೆಯಲ್ಲೂ ಹೊಸತನ ಇತ್ತು, ಧೈರ್ಯ ಇತ್ತು. ಆಫ್ರಿಕಾದಲ್ಲಿ ಶೀಲಾ, ಕನ್ನಡದ ಹೆಮ್ಮೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಸಿನಿಮಾ, ಅದೇ ಆಫ್ರಿಕಾದಲ್ಲಿ ಶೀಲಾ. ಆ ಕಾಲದಲ್ಲಿ ವಿದೇಶದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡುವುದು ದೊಡ್ಡ ಸವಾಲಾಗಿತ್ತು, ಆದರೆ ದ್ವಾರಕೀಶ್ ಅವರು ಆ ಸವಾಲನ್ನು ಸ್ವೀಕರಿಸಿದರು. ಆಫ್ರಿಕಾ ಖಂಡದಲ್ಲಿ ಕನ್ನಡದ ಸಿನಿಮಾ ನಿರ್ಮಿಸಿ ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಆ ಚಿತ್ರ ಇಂದಿಗೂ ಕನ್ನಡ ಸಿನಿ ರಸಿಕರ ನೆನಪಿನಲ್ಲಿ ಅಚ್ಚೊತ್ತಿದಂತಿದೆ. ಏಳು ಬೀಳುಗಳ ಬದುಕು. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಜೀವನದಲ್ಲೂ ಕಷ್ಟಗಳಿರುತ್ತವೆ. ದ್ವಾರಕೀಶ್ ಅವರ ಜೀವನವು ಅದಕ್ಕೆ ಹೊರತಾಗಿರಲಿಲ್ಲ. ಅಪಾರ ಯಶಸ್ಸು ಕಂಡರೂ ಕೆಲವು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಸಿನಿಮಾಗಳು ಸೋತವು, ಸಾಲದ ಸಮಸ್ಯೆಗಳು ಬಂದವು, ಆದರೆ ಅವರು ಎಂದಿಗೂ ಕುಗ್ಗಲಿಲ್ಲ. ಜೀವನದ ಪ್ರತಿಯೊಂದು ಹೊಡೆತವನ್ನು ಧೈರ್ಯದಿಂದ ಎದುರಿಸಿದರು. ಇದೇ ಅವರ ವ್ಯಕ್ತಿತ್ವದ ಮಹತ್ವ. ಸಹನಟರ ಮನಗೆದ್ದ ವ್ಯಕ್ತಿ. ದ್ವಾರಕೀಶ್ ಅವರನ್ನು ಸಹನಟರು ಅತ್ಯಂತ ಗೌರವದಿಂದ ನೋಡುತ್ತಿದ್ದರು. ಕಾರಣ ಅವರು ದೊಡ್ಡ ಕಲಾವಿದರಾಗಿದ್ದರು, ಸರಳ ವ್ಯಕ್ತಿಯಾಗಿದ್ದರು. ಹೊಸಬರಿಗೆ ಅವಕಾಶ ನೀಡುತ್ತಿದ್ದರು, ಎಲ್ಲರೊಂದಿಗೆ ಕುಟುಂಬದ ಸದಸ್ಯರಂತೆ ಬೆರೆಯುತ್ತಿದ್ದರು. ಅವರ ಮನಸ್ಸಿನ ದೊಡ್ಡತನವೇ ಅವರನ್ನು ವಿಶೇಷರನ್ನಾಗಿಸಿತ್ತು. ಹೊಸ ಪೀಳಿಗೆಗೆ ಪ್ರೇರಣೆ. ಇಂದಿನ ಅನೇಕ ಹಾಸ್ಯ ಕಲಾವಿದರು ದ್ವಾರಕೀಶ್ ಅವರನ್ನು ತಮ್ಮ ಆದರ್ಶವಾಗಿ ಹೇಳುತ್ತಾರೆ. ಅವರ ಟೈಮಿಂಗ್, ಅವರ ದೇಹ ಭಾಷೆ, ಅವರ ನೈಸರ್ಗಿಕ ಅಭಿನಯ ಇಂದಿಗೂ ಅಭಿನಯ ಕಲಿಯುವವರಿಗೆ ಪಾಠವಾಗಿದೆ. ಸಿನಿಮಾ ಶಾಲೆಗಳಲ್ಲಿ, ಪುಸ್ತಕಗಳಲ್ಲಿ ಮಾತ್ರವಲ್ಲ, ದ್ವಾರಕೀಶ್ ಅವರ ಸಿನಿಮಾಗಳಲ್ಲೂ ಅಭಿನಯ ಕಲಿಯಬಹುದು. ದ್ವಾರಕೀಶ್ ಅವರ ಅಗಲಿಕೆ. 2024ರಲ್ಲಿ ದ್ವಾರಕೀಶ್ ಅವರ ಅಗಲಿಕೆಯ ಸುದ್ದಿ ಕನ್ನಡ ನಾಡನ್ನು ಶೋಕ ಸಾಗರದಲ್ಲಿ ಮುಳುಗಿಸಿತು. ಅಭಿಮಾನಿಗಳು ಕಣ್ಣೀರಿಟ್ಟರು, ಸಿನಿಮಾ ಕ್ಷೇತ್ರ ಮೌನವಾಗಿತ್ತು. ಒಬ್ಬ ಹಾಸ್ಯ ಚಕ್ರವರ್ತಿ, ಲಕ್ಷಾಂತರ ಮಂದಿಗೆ ನಗು ನೀಡಿದ ಕಲಾವಿದ ಆ ದಿನ ಮೌನವಾಗಿ ಹೊರಟು ಹೋದರು. ಅಂತಿಮ ನಮನ.
ಆದರೆ ಕಲಾವಿದರು ಎಂದಿಗೂ ಸಾಯುವುದಿಲ್ಲ. ಅವರು ತಮ್ಮ ಕಲೆಯ ಮೂಲಕ ಜನರ ಹೃದಯದಲ್ಲಿ ಬದುಕಿರುತ್ತಾರೆ. ದ್ವಾರಕೀಶ್ ಅವರಿಗೂ ಅದೇ ಸತ್ಯ. ನಾವು ಯಾವಾಗಲಾದರೂ ಅವರ ಸಿನಿಮಾಗಳನ್ನು ನೋಡಿದಾಗ ನಗುತ್ತೇವೆ, ಅವರ ಅಭಿನಯವನ್ನು ಮೆಚ್ಚುತ್ತೇವೆ, ಮತ್ತೆ ಮತ್ತೆ ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ದ್ವಾರಕೀಶ್ ಅವರೇ, ನೀವು ನಮಗೆ ಕೇವಲ ಸಿನಿಮಾಗಳನ್ನು ನೀಡಲಿಲ್ಲ, ನೀವು ನಗು ನೀಡಿದಿರಿ, ನೀವು ಆತ್ಮವಿಶ್ವಾಸ ನೀಡಿದಿರಿ, ನೀವು ಕನಸು ಕಾಣಲು ಕಲಿಸಿದ್ದೀರಿ. ನಿಮ್ಮ ನಗು, ನಿಮ್ಮ ಕಲೆ, ನಿಮ್ಮ ನೆನಪು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಕನ್ನಡ ಚಿತ್ರರಂಗದ ನಗುವಿನ ಸಾಮ್ರಾಟ್ ದ್ವಾರಕೀಶ್ ಅವರಿಗೆ ನಮ್ಮ ಭಾವಪೂರ್ಣ ನಮನಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.